ಜಮೀನು ವಿಚಾರದಲ್ಲಿ ಸಂಬಂಧಿಗಳಿಂದ ಪಕ್ಕದ ಜಮೀನು ಮಾಲೀಕರಿಂದ ಅನ್ಯಾಯ ಆಗ್ತಿದೆ ಅಂತ ಕೇಳಿರುವ ಉದಾಹರಣೆಗಳು ಹೆಚ್ಚು. ಆದರೆ ಸುಮಾರು 6 ದಶಕಗಳ ಹಿಂದೆ ಖರೀದಿಸಿ ಅದೇ ಜಮೀನಿನಲ್ಲಿ ಕೃಷಿ ಮಾಡುತ್ತಾ ಜೀವನ ಸಾಗಿಸುವ ರೈತ ಕುಟುಂಬವೊಂದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳಿಂದಲೇ ಅನ್ಯಾಯವಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅದು ಎಲ್ಲಿ ಅನ್ನೋದನ್ನ ಹೇಳ್ತೀವಿ ಕೇಳಿ. ಪಹಣಿ ಸರಿ ಮಾಡಬೇಕಿದ್ದ ಎಸಿಯಿಂದಲೇ ಮಿಸ್ಟೇಕ್. ನ್ಯಾಯಕ್ಕಾಗಿ ಕಚೇರಿ ಅಲೆದ್ರೂ ನೋ ಯೂಸ್. ಅದು ಅವರ ತಾತ ಮುತ್ತಾತ ಖರೀದಿಸಿದ ಜಮೀನು. ಖರೀದಿ ಪತ್ರದಲ್ಲಿರುವ ಕ್ಷೇತ್ರದಷ್ಟೇ ಜಮೀನಿನಲ್ಲಿ ಎಲ್ಲರೂ ಕೃಷಿ ಮಾಡ್ತಿದ್ದಾರೆ. ಆದರೆ ಕೆಲವು ವರ್ಷಗಳ ಹಿಂದೆ ಪಹಣಿಯಲ್ಲಿ ವ್ಯತ್ಯಾಸ ಆಗಿದೆ ಎಂದು ಸರಿಪಡಿಸಲು ಹೋದ ಕುಟುಂಬಕ್ಕೆ ಕಂದಾಯ ಇಲಾಖೆಯಿಂದಲೇ ಅನ್ಯಾಯ ಆಗಿದೆ. ಈ ರೀತಿ ಆರೋಪ ಮಾಡ್ತಿರೋದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಪಟ್ಟಣದ ಬಾಬಾಲಾಲ್ ಪಾರ್ತನಹಳ್ಳಿ ವಂಶಸ್ಥರು. ಜಮಖಂಡಿ ಪಟ್ಟಣದ ಸರ್ವೆ ನಂಬರ್ 621ರಲ್ಲಿ ಒಟ್ಟು 23 ಎಕರೆ ಜಮೀನು 5 ಹಿಸ್ಸಾಗಳಿವೆ. 1944ರಲ್ಲಿ ಅಲ್ಲಾಭಕ್ಷ ಪಾರ್ತನಹಳ್ಳಿ ಎಂಬ ವ್ಯಕ್ತಿ ಸರ್ವೆ ನಂಬರ್ 621/2ರಲ್ಲಿರುವ 11 ಎಕರೆ 18 ಗುಂಟೆ ಜಮೀನು ಖರೀದಿಸಿದ್ರು. ನಂತರ 1963ರಲ್ಲಿ ಬಾಬಾಲಾಲ್ ಪಾರ್ತನಹಳ್ಳಿ ಎಂಬ ವ್ಯಕ್ತಿ ಸರ್ವೆ ನಂಬರ್ 621/1ರಲ್ಲಿರುವ 5 ಎಕರೆ 8 ಗುಂಟೆ ಖರೀದಿಸಿದ್ರೆ ಇನ್ನೂ ಹಲವರು ಉಳಿದ ಭೂಮಿಯನ್ನ ಖರೀದಿಸಿರ್ತಾರೆ. ಅದೇ ಪ್ರಕಾರ ತೊಂದರೆ ಇಲ್ಲದೆ ತಮ್ಮ ಕೃಷಿ ಜೀವನ ಸಾಗಿಸ್ತಾ ಬಂದಿರ್ತಾರೆ. ಆದರೆ ಕೆಲವು ವರ್ಷಗಳ ಹಿಂದೆ ಅವರ ಪಹಣಿಯಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಎಂದು 2022-2023ರಲ್ಲಿ ಜಮಖಂಡಿ ಎಸಿ ಕಚೇರಿಗೆ ಒಂದು ಕುಟುಂಬದವರು ಹೋಗಿರ್ತಾರೆ. ಅದನ್ನ ಸರಿಪಡಿಸಬೇಕಾಗಿದ್ದ ಆಗಿನ ಎಸಿ ಸಿದ್ದು ಹುಲ್ಲೋಳಿ 11 ಎಕರೆ 18 ಗುಂಟೆ ಜಮೀನು ಇರುವ ಮಾಲೀಕರಿಗೆ 12 ಎಕರೆ 27 ಗುಂಟೆ ಮಾಡಿ 10/1/2023ರಲ್ಲಿ ತಪ್ಪಾಗಿ ರಿಜಿಸ್ಟರ್ ಮಾಡಿ ಆದೇಶ ಹೊರಡಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ತಪ್ಪಾಗಿರೋದನ್ನ ಸರಿಪಡಿಸಬೇಕು ಎಂದು ಬಾಬಾಲಾಲ್ ಕುಟುಂಬಸ್ಥರು ಮತ್ತೆ ಮೇಲ್ಮನವಿ ಸಲ್ಲಿಸಿದ್ರು. ಈ ವೇಳೆ ಪಹಣಿಯಲ್ಲಿ ತಿದ್ದುಪಡಿ ಆಗಿರೋದನ್ನ ಸರಿಪಡಿಸುವಂತೆ ತಹಶೀಲ್ದಾರ್ ಆದೇಶಿಸಿದ್ರು. ಆದರೂ ಕೂಡ ತಹಶೀಲ್ದಾರ್ ವರದಿ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಈಗಿನ ಎಸಿ ಶ್ವೇತಾರವರು ಕೂಡ ಆದೇಶ ತಿರುಚಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಬಾಗಲಕೋಟೆ ಡಿಸಿ ಸಂಗಪ್ಪ, ಜಮೀನು ವಿಚಾರದ ಬಗ್ಗೆ ಮೇಲ್ಮನವಿ ದಾಖಲಾಗಿದೆ. ಈ ಕುರಿತು ತಡೆಯಾಜ್ಞೆ ನೀಡಲಾಗಿದೆ. ಅಂತಿಮ ವಿಚಾರಣೆಗಾಗಿ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿದೆ. ನಿಯಮಾನುಸಾರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದ್ರು. ಇಲ್ಲ, ಅದು ನಿನ್ನೆ ನೀವು ಏನು ಪ್ರಸಾರ ಮಾಡಿದ್ರಲ್ಲ, ನಾನು ವೆರಿಫೈ ಮಾಡಿದ್ದೀನಿ ಆಫೀಸಲ್ಲಿ. ನಮ್ಮಲ್ಲಿ ಮೇಲ್ಮನವಿ ದಾಖಲಾಗಿದೆ. ತಡೆಯಾಜ್ಞೆಯೂ ಕೂಡ ನೀಡಿದ್ದೀನಿ. ಅಂತಿಮ ವಿಚಾರಣೆಯಲ್ಲಿದೆ. ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತಾರೆ. ನ್ಯಾಯಾಲಯ ಕ್ವಾಶಿ ಜ್ಯುಡಿಷಿಯಲ್ ಆಗೋದ್ರಿಂದ ವಿಚಾರಣೆ ಆದೇಶ ಹೊರಡಿಸ್ತೀನಿ. ಒಟ್ನಲ್ಲಿ ಎಸಿಗಳ ಎಡವಟ್ಟಿನಿಂದ ಈ ಕುಟುಂಬ ನಿತ್ಯ ಕಚೇರಿ ಅಲೆದಾಡ್ತಿದ್ದು ತಮ್ಮ ಜಮೀನಿನ ಸಮಸ್ಯೆ ಯಾವಾಗ ಬಗೆಹರಿಯುತ್ತೋ ಅಂತ ಟೆನ್ಷನ್ನಲ್ಲಿದ್ದಾರೆ. ದುರ್ದುಂಡಯ್ಯ, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.